ನ್ಯೂಸ್ 42 ಕನ್ನಡ. ಫೆಬ್ರವರಿ 12ನೇ ತಾರೀಕು ಇಡೀ ದೇಶಾದ್ಯಂತ ಎರಡು ಪ್ರಮುಖ ಬೇಡಿಕೆಗಳು. ಒಂದು, ರೈತರ ಹಕ್ಕುಗಳನ್ನು ಕಸಿಕೊಳ್ಳುವಂತಹ ಕಾನೂನನ್ನು ಜಾರಿಗೆ ತರಕೊಟ್ಟಿರೋದು, ಮತ್ತು ರೈತರಿಗೆ ಮಾರಕವಾಗುವಂತಹ ಕೆಲವು ನೀತಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಅಳವಡಿಸಿಕೊಂಡು ಹೊರಟಿರೋದು. ಅದರ ಜೊತೆಗೆ ಎರಡನೇದು, ಇಡೀ ಕಾರ್ಮಿಕರನ್ನು ಈ ದೇಶದಲ್ಲಿ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಂತಹ ಎಲ್ಲ ಕಾರ್ಮಿಕ ಕಾಯ್ದೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ಜಾಗಕ್ಕೆ 4 ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ 2020ರ ಸೆಪ್ಟೆಂಬರ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಈ ಹಳೆ ಕಾಯ್ದೆಗಳನ್ನೆಲ್ಲ ನಾಶ ಮಾಡಿ ಹೊಸ 4 ಸಂಹಿತೆಗಳನ್ನು, ಲೇಬರ್ಗೆ ಸಂಬಂಧಪಟ್ಟು ಕಾರ್ಮಿಕರಿಗೆ ಸಂಬಂಧಪಟ್ಟ 4 ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಪ್ಲೇಸ್ ಮಾಡುತ್ತೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ. ದುರಂತ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕೋವಿಡ್-19 ಇರುತ್ತೆ, ಭಾಳ ತೀವ್ರತರವಾದ ಕೋವಿಡ್-19 ಇರುತ್ತೆ ಇಡೀ ದೇಶಾದ್ಯಂತ. ಅದೇ ಸಂದರ್ಭವನ್ನು ಬಳಸ್ಕೊಂಡು ಮತ್ತು ವಿರೋಧ ಪಕ್ಷಗಳನ್ನು ಹೊರಗಡೆ ಇಟ್ಟು ಒಂದೇ ಒಂದು ಸಣ್ಣ ಡಿಬೇಟ್ ಇಲ್ಲದೇ, ಡೆಲಿಬ್ರೇಷನ್ ಇಲ್ಲದೇ ಎಂಟೈರ್ 27 ಕಾಯ್ದೆಗಳನ್ನು ಸರ್ವನಾಶ ಮಾಡಿ ಆ ಜಾಗಕ್ಕೆ 4 ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಪಾಸ್ ಮಾಡಿಕೊಳ್ಳುತ್ತೆ ಪಾರ್ಲಿಮೆಂಟಲ್ಲಿ ಬಿಲ್ಲನ್ನು. ಆ ನಂತರ ಅದು ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳ ಸಹಿ ಹೋಗುತ್ತೆ, ಅವರು ಕೂಡ ಇಮಿಡಿಯೇಟಾಗಿ ಸಹಿ ಮಾಡ್ತಾರೆ. ಆದರೆ ಅದನ್ನು ಜಾರಿಗೆ ತರಲಿಕ್ಕಾಗಿರಲಿಲ್ಲ. ಆವತ್ತಿಂದ ನಿರಂತರವಾಗಿ ಪ್ರತಿರೋಧ ಕಾರ್ಮಿಕ ವರ್ಗದ ಕಡೆಯಿಂದ ಇತ್ತು. ಆದರೆ ಈಗ ಬಿಹಾರ್ ಎಲೆಕ್ಷನ್ ಮುಗಿದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಸಿಕ್ಕಿದೆ. ಅದರ ಆಧಾರದಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು, ಏನು ಮಾಡಿದರೂ ಕೂಡ ಜನ ಸಹಿಸ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಈಗ ಇದೇ ನವೆಂಬರ್ 21ನೇ ತಾರೀಕು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿ ಈ ಹೊಸ 4 ಲೇಬರ್ ಕೋಡ್ಗಳೇನಿದ್ದಾವೆ, ಕಾರ್ಮಿಕ ಕೋಡ್ಗಳು, ಆ ಸಂಹಿತೆಗಳನ್ನು ಜಾರಿಗೆ ತಂದಿದ್ದೀವಿ 21ನೇ ತಾರೀಕು ನವೆಂಬರಿಂದ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ. ಒಂದು ವೇಳೆ ಈ ಥರದ್ದೊಂದು ಕಾನೂನುಗಳು ಒಂದು 20-25 ವರ್ಷದ ಕೆಳಗಡೆ ಇದ್ದಿದ್ರೆ, ಈ ಪ್ರದೇಶದಲ್ಲಿ ಏನು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತು 100 ಕೈಗಾರಿಕೆಗಳಿದ್ದಾವೆ, ಲಕ್ಷಾಂತರ ಜನ ಕಾರ್ಮಿಕರು ಪರ್ಮನೆಂಟ್ ಎಂಪ್ಲಾಯ್ಮೆಂಟಲ್ಲಿದ್ದಾರೆ. ಬಹುತೇಕ ಜನ ಕಾರ್ಮಿಕರು 50,000 ರೂಪಾಯಿಂದ 1 ಲಕ್ಷ, 1.5 ಲಕ್ಷ ರೂಪಾಯಿವರೆಗೆ ಸಂಬಳ ತಗೊಳ್ತಾ ಇದ್ದಾರೆ. ಈ ಕಾಯ್ದೆಗಳೆಲ್ಲ ಒಂದು 25 ವರ್ಷದ ಕೆಳಗಡೆ ಏನಾದರೂ ಸರ್ಕಾರಗಳು ಜಾರಿಗೆ ತಂದಿದ್ರೆ ಇಲ್ಲಿ ಯಾರು ಒಬ್ಬರನ್ನು ಪರ್ಮನೆಂಟ್ ವರ್ಕರ್ಸ್ ಇರ್ತಾ ಇರಲಿಲ್ಲ. ಈ ಹೊಸ ಕಾಯ್ದೆಗಳ ಮುಖ್ಯ ಉದ್ದೇಶ ಕಾರ್ಖಾನೆಗಳಲ್ಲಿ ಪರ್ಮನೆಂಟ್ ವರ್ಕರ್ಸ್ ಇರಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ಅವರು ಒಂದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಕೇಂದ್ರ ಸರ್ಕಾರ ಈ ಹೊಸ ಕಾಯ್ದೆಗಳ ಮೂಲಕ ಜಾರಿಗೆ ತಂದಿದೆ. ಈ ರೀತಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿ ಅಂತ ಮಾಡಿಕೊಂಡ್ರೆ ಯಾವುದೇ ಕಾರ್ಮಿಕನಿಗೆ ಮುಂದಿನ ದಿನಗಳಲ್ಲಿ ಪರ್ಮನೆನ್ಸಿ ಮಾಡಬೇಕಾಗಿಲ್ಲ. ಪರ್ಮನೆನ್ಸಿ ಮಾಡಲಿಲ್ಲ ಅಂದರೆ ಕಾರ್ಮಿಕ ಸಂಘ ಮಾಡ್ಕೊಳ್ಳೋ ಹಕ್ಕು ಬರಲ್ಲ. ಕಾರ್ಮಿಕ ಸಂಘ ಮಾಡ್ಕೊಳ್ಳೋ ಹಕ್ಕು ಬರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬಾರ್ಗೇನಿಂಗ್ ಕೆಪಾಸಿಟಿ ಬರಲ್ಲ, ಅಂದರೆ ಚೌಕಾಸಿ ಮಾಡೋ ಸಾಮರ್ಥ್ಯ ಬರಲ್ಲ. ಚೌಕಾಸಿ ಮಾಡೋ ಸಾಮರ್ಥ್ಯ ಬರಲಿಲ್ಲ ಅಂತ ಹೇಳಿದ್ರೆ ಅವರ ಜೀವನ ಮಟ್ಟ ಉತ್ತಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಗುಲಾಮರ ಥರ ಕಾರ್ಮಿಕರು ಮಾಲೀಕರ ಜೊತೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಯಾವಾಗ ಬೇಕಾದರೂ ಅವ್ರನ್ನ ಹೈರ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅವ್ರನ್ನ ಫೈರ್ ಮಾಡ್ಬೋದು. ಈ ಹೈರ್ ಆ್ಯಂಡ್ ಫೈರ್ ಪಾಲಿಸಿ, ಫ್ರೀ ಹೈರ್ ಆ್ಯಂಡ್ ಫೈರ್ ಪಾಲಿಸಿ ಎಲ್ಲಿದೆ ಅಂತ ಹೇಳಿದ್ರೆ ಯುರೋಪ್ ಮತ್ತು ಅಮೆರಿಕಂಥ ದೇಶಗಳಲ್ಲಿದೆ. ನ್ಯೂನತೆಗಳಿರೋದು ಏನು ಅಂದರೆ, ಈ ಹೊಸ ಕಾಯ್ದೆಗಳಲ್ಲಿ ಕಾರ್ಮಿಕರು ಮುಷ್ಕರ ಮಾಡೋ ಹಕ್ಕಿಲ್ಲ ಅಂತೇಳಿ. ಮುಷ್ಕರ ಮಾಡಿದರೆ ಒಂದು ವೇಳೆ ಅದು 60 ದಿವಸ ಮೊದಲು ಮುಷ್ಕರದ ನೋಟಿಸ್ ಕೊಡಬೇಕು ಅಂತ. ಎಲ್ಲಾದರೂ ಸಾಧ್ಯನಾ? 60 ದಿವಸ ಮೊದಲು ಮುಷ್ಕರದ ನೋಟಿಸ್ ಕೊಡ್ಲಿಕ್ಕೆ ಆಗ್ತದ? 60 ದಿವಸದ ಮೊದಲು ಮುಷ್ಕರದ ನೋಟಿಸ್ ಕೊಡಬೇಕು ಒಂದು. ಎರಡನೇ ಕಂಡೀಷನ್ನು, ಆ ರೀತಿ ಮುಷ್ಕರದ ನೋಟಿಸನ್ನು ಕೊಟ್ಟು ಕೂಡಲೇ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಮಾಲೀಕರು ಡಿಸ್ಪ್ಯೂಟ್ ರೈಸ್ ಮಾಡಿದ್ರೆ, ಅಂದರೆ ಕೈಗಾರಿಕಾ ವಿವಾದವನ್ನು ಎತ್ತಿದ್ರೆ ಇಮ್ಮಿಡಿಯೇಟಾಗಿ ಅದು ಬ್ಯಾನ್ ಆಗುತ್ತೆ, ಸ್ಟ್ರೈಕ್ ಮಾಡಲಿಕ್ಕಾಗಲ್ಲ. ಅದನ್ನೂ ಮೀರಿ ಏನಾದರೂ ಸ್ಟ್ರೈಕ್ ಮಾಡಿದ್ರೆ 3 ತಿಂಗಳು ಸಜೆ ಮತ್ತು 30,000 ರೂಪಾಯಿ ಕಾರ್ಮಿಕರಿಗೆ ದಂಡ ಹಾಕುವಂತಹ ಕಾನೂನನ್ನು ಮೋದಿ ಸರ್ಕಾರ ತಂದಿದೆ. ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿರುವ ಈ ಕಾನೂನುಗಳು, ತರಲಿಕ್ಕೆ ಕೊಟ್ಟಿರುವ ಈ ಕಾನೂನುಗಳು, ಅನುಸರಿಸಿಕೊಟ್ಟಿರುವ ಈ ನೀತಿಗಳು ರೈತರಿಗೆ ಮತ್ತು ಕಾರ್ಮಿಕರಿಗೆ ಸಂಪೂರ್ಣ ಮಾರಕವಾದದ್ರಿಂದ ಇದನ್ನು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಒಟ್ಟಾಗಿ ಈ ಒಂದು ಹೋರಾಟವನ್ನು ಫೆಬ್ರವರಿ 12ನೇ ತಾರೀಕಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಹೊಸದಾಗಿ ತಗೊಂಡು ಬರ್ತಾ ಇರುವಂಥ ಕಾನೂನುಗಳಲ್ಲಿ ಎಕ್ಸಂಪ್ಷನ್ ಕೊಟ್ಟಿರುವಂಥದ್ದಿದೆ. ಒಟ್ಟಾರೆ ನಾವು ಈ ಒಂದು 4 ಸಂಹಿತೆಗಳೇನಿದೆ, 4 ಸಂಹಿತೆಗಳು ಅಂತಂದ್ರೆ, ಒಂದು IR ಕೋಡ್ ಅಂತ ಹೇಳಿದೆ,
ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಅಂತ ಹೇಳಿ ಒಂದು, ಇನ್ನೊಂದು ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಕೋಡ್ ಅಂತ ಹೇಳಿ ಇದೆ, ಇನ್ನೊಂದು ವೇತನ ಸಂಹಿತೆ ಅಂತ ಹೇಳಿ ಇದೆ, ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳಿ ಇದೆ. ಈ ಒಟ್ಟಾರೆ 4 ಕೋಡ್ಗಳು ಕಾರ್ಮಿಕರಿಗೆ, ಅದರಲ್ಲೂ ಮುಂದಿನ ಭವಿಷ್ಯದ ಯುವ ಪೀಳಿಗೆಗೆ ಇದು ಮಾರಕವಾಗ್ತದೆ. ಈ ಮಾರಕವಾಗುವಂತ ಹಿನ್ನೆಲೆಯಲ್ಲಿ ಇದನ್ನ ಜಾರಿ ಮಾಡಬಾರ್ದು. ಕೇಂದ್ರ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಈ ರಾಜ್ಯ ಸರ್ಕಾರವನ್ನು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ. ಇಂಥ ಒಂದು ಕರಾಳವಾಗಿರುವಂತಹ ಕಾನೂನುಗಳನ್ನ ಜಾರಿ ಮಾಡುವಂಥದ್ದು ಬೇಡ. ನಾವು ಕನಿಷ್ಠ ವೇತನ 36,000 ಕೊಡಬೇಕು ಅಂತ ಹೇಳಿ ನಮ್ಮ ಕಾರ್ಮಿಕ ಸಂಘಟನೆಗಳ ಬೇಡಿಕೆ ಇದೆ. ಒಂದು ವೇಳೆ ನಾವು ಬೇಡಿಕೆ ಇಟ್ಟಿರುವಂಥದ್ದು ಅವೈಜ್ಞಾನಿಕವಾದಂಥ ರೀತಿನಲ್ಲ. ರೆಪ್ಟಕೋಸ್ ಬ್ರೆಟ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಮಾನದಂಡಗಳನ್ನ ನಿಗದಿ ಮಾಡಿದೆ, ಆ ಮಾನದಂಡಗಳ ಆಧಾರದ ಮೇಲೆ ಒಂದು ಕನಿಷ್ಠ ವೇತನನ ನಿಗದಿ ಮಾಡಬೇಕು ಅನ್ನುವಂಥದ್ದು ಆ ರೆಪ್ಟಕೋಸ್ ಬ್ರೆಟ್ಲಿನಲ್ಲಿ ಹೇಳಿರುವಂಥ ಒಂದು ತಿರುಳು. ಆ ಒಂದು ತಿರುಳನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 2020ರಲ್ಲಿ ಕನಿಷ್ಠ ವೇತನನ ರಿವೈಸ್ ಮಾಡಬೇಕಾಗಿತ್ತು. ಆ ರಿವೈಸ್ ಮಾಡಿರುವಂಥದ್ದನ್ನು ಕೂಡ ಇವತ್ತು ಮಾಲೀಕರ ಸಂಘಗಳ ಲಾಬಿಗೆ ಬಳದಂತ ಇವತ್ತಿನ ರಾಜ್ಯ ಸರ್ಕಾರ ಆ ಒಂದು ಕನಿಷ್ಠ ವೇತನ ಜಾರಿಗೆ ತಂದಿಲ್ಲ. ಇವತ್ತೂ ಕೂಡ ಕೈಗಾರಿಕೆಗಳಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದಿಲ್ಲ, ಸಾಮಾಜಿಕ ಭದ್ರತೆ ಅನ್ನುವಂಥದ್ದಿಲ್ಲ. ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ESI PF ಅನ್ನುವಂಥದ್ದನ್ನು ಕೊಡ್ತಾ ಇಲ್ಲ. ಆದರೆ ಹೊಸದಾಗಿ ತಗೊಂಡು ಬಂದಿರುವಂಥ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಕೋಡಲ್ಲಿ ಉದ್ಯೋಗ ಸುರಕ್ಷತೆ ಮತ್ತು ಆರೋಗ್ಯ ಸಂಹಿತೆ ಅನ್ನುವಂಥ ಒಂದು ಕಾಯ್ದೆನಲ್ಲಿ ಕೈಗಾರಿಕೆಗಳಲ್ಲಿ ಘಟಿಸುವಂಥ ಅಪಘಾತಗಳಿಗೆ ಮಾಲೀಕರು ಹೊಣೆಯಲ್ಲ. ಆದರೆ ಇವತ್ತೊಂದು ಫ್ಯಾಕ್ಟ್ರೀಸ್ ಆಕ್ಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ಕಾಯ್ದೆನಲ್ಲಿ ಒಂದು ಪ್ರಾವಿಷನ್ ಇದೆ. ಕಾರ್ಮಿಕರ ಪರಿಹಾರ ನಿಧಿನಲ್ಲಿ ಒಂದು ಪ್ರಾವಿಷನ್ ಇದೆ. ಮಾಲೀಕರು ಅದಕ್ಕೆ ಹೊಣೆ ಆಗ್ತಾರೆ. ಮಾಲೀಕರು ಅದನ್ನ ಕಾಂಪನ್ಸೇಷನ್ ಕೊಡಬೇಕಾಗ್ತದೆ, ಅವರಿಗೆ ಸಾಮಾಜಿಕವಾದಂಥ ಭದ್ರತೆಗಳನ್ನ ಒದಗಿಸ್ಕೊಡ್ಬೇಕಾಗ್ತದೆ ಅನ್ನುವಂಥ ಒಂದು ಖಾತ್ರಿ ಇರುವಂಥ ಕಾನೂನುಗಳನ್ನ ಇವತ್ತು ಈಗ ತಗೊಂಡು ಬಂದಿರುವಂಥ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಕೋಡ್ ಅಲ್ಲಿ ಅದನ್ನ ಬದಲು ಮಾಡಿದ್ದಾರೆ. ಈ ಎಲ್ಲ ಅಪಘಾತಗಳಿಗೂ ಮಾಲೀಕ ಹೊಣೆ ಅಲ್ಲ, ಕಾರ್ಮಿಕನೇ ಹೊಣೆ. ಇಂಥ ಒಂದು ಕಠೋರವಾಗಿರುವಂತ ಅಂಶಗಳನ್ನ ಈ ಹೊಸದಾಗಿ ತಗೊಂಡು ಬಂದಿರುವಂತ ಕಾನೂನುಗಳಲ್ಲಿದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ನಾವು ಕಾರ್ಮಿಕರು ಒಟ್ಟಾರೆ ಇದನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಾನೂನು ಅಂತ ಇರುತ್ತೆ, ಮೂಲ ಕಾನೂನನ್ನ ಅದು ತಂದಂತ ಸಂದರ್ಭದಲ್ಲಿ ಅದನ್ನ ರಾಜ್ಯಗಳಲ್ಲಿ ಜಾರಿ ಮಾಡಬೇಕು ಅಂತ ಬಂದಾಗ ನಿಯಮಗಳನ್ನ ರೂಪಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಜವಾಬ್ದಾರಿ. ನಮಗೆಲ್ಲ ಗೊತ್ತಿದೆ, 2026 ಜನವರಿ 23ನೇ ತಾರೀಕು ನಮ್ಮ ರಾಜ್ಯ ಸರ್ಕಾರವನ್ನು ಕೂಡ ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತಾ ಸಂಹಿತೆಯನ್ನು ಹೊರತುಪಡಿಸಿ ಇನ್ನು 3 ಸಂಹಿತೆಗಳಿಗೂ ಕೂಡ ನಿಯಮನ ಜಾರಿ ಮಾಡಿದ್ದಾರೆ. ಆ ಒಂದು ನಿಯಮ ಜಾರಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರ್ಮಿಕ ಸಂಘಟನೆಗಳ ಸಲಹೆ ಅಭಿಪ್ರಾಯಗಳನ್ನು ಕೂಡ ಕೇಳಿಲ್ಲ. ಈ ರೀತಿಯಾದಂಥ ವಿಚಾರಗಳಿರುವಂಥ ಸಂದರ್ಭದಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ನಡೆಯುವಂಥ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರನ ಕಾರ್ಮಿಕರುಗಳೆಲ್ಲರೂ ಕೂಡ ಅವತ್ತಿನ ಒಂದು ಕೈಗಾರಿಕೆಗಳಲ್ಲಿ ಕಾರ್ಯಚಟುವಟಿಕೆಗಳ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಸ್ವಯಂ ಪ್ರೇರಿತವಾಗಿ ಮುಷ್ಕರನ ಮಾಡ್ತಾ ಇದ್ದೀವಿ. ಈ ಒಂದು ಸಂಹಿತೆಗಳು ಹಿಮ್ಮೆಟ್ಟವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ನ್ಯೂಸ್ 42 ಕನ್ನಡ.